ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಒಂದು ವಿಚಾರ ಹೇಳಿದ್ದಾರೆ ಸರ್. ಬೆಂಗಳೂರಲ್ಲಿ ಒಬ್ಬ ಮೊಹಮ್ಮದ್ ಗಜ್ನಿ ಅಂತ ಅವ್ರು ಬಂದು ಈಗ ಸೇರ್ಕೊಂಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಗುರಿಯಾಗಿಸಿ ಹೇಳಿದ್ದಾರೆ. ಮೊಹಮ್ಮದ್ ಗಜ್ನಿಗೆ ಹೋಲಿಕೆ ಅವರು ಆಡಳಿತ ಮಾಡಿದಾರಲ್ರಿ 18 ತಿಂಗಳು 14 ತಿಂಗಳು. ಬೆಂಗಳೂರು ಏನು ಮಾಡಿದ್ದಾರೆ ಹೇಳ್ರಿ? ಸುಮ್ಮನೆ ಹಿಂಗೆ ಹಿಡ್ಕೊಂಡು ನಾನು ಜನ ಪರ, ನಾನು ಕಾರ್ಯಕರ್ತರ ಪರ, ನಾನು ಸಾಮಾನ್ಯರ ಪರ, ನಾನು ಇದು ಒಂದು ಮಾತಾಡೋದಲ್ಲ ರೀ, ಪ್ರೂವ್ ಆಗ್ಬೇಕು ರೀ. ಸುಮ್ಮನೆ ಯಾಕೆ ಮಾತಾಡ್ತಾರೆ? ಪಾಪ ಕುಮಾರಣ್ಣವ್ರಿಗೆ ಚೆನ್ನಾಗಿರಲಿ ಬನ್ನಿರಿ, ನೆಮ್ಮದಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ರಾಜ್ಯದಲ್ಲಿ ಇಲ್ಲಿ ಅಪೋಸಿಷನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅಂದರೆ ಇಲ್ಲಾಗಲ್ಲ ಅಂತ ಅಲ್ಲೋದ್ರು. ಅಲ್ಲೋಗಿ ದೊಡ್ಡ ಮಂತ್ರಿ ಕೊಟ್ಟವ್ರೆ, ಅಲ್ಲಿ ಕೆಲಸ ಮಾಡೋದ್ಬಿಟ್ಟು ಬಂದು ಇಲ್ಲಿ ಶಿವಕುಮಾರ್ ಸಿದ್ದರಾಮಯ್ಯ ಅಂದರೆ ಏನು ಪ್ರಯೋಜನ? ಸಮಾಧಾನ ಇದ್ದಿದ್ರಿ ಇಲ್ಲಿ ಮಾತು ರೀ. ಕೈ ತುಂಬ ಬಾಯಿ ತುಂಬ ಕೆಲಸ ಇದೆ ಅವ್ರಿಗೇನು ರೀ, ಇಡೀ ರಾಷ್ಟ್ರ ಸುತ್ತಬೋದು. ಯಾರು ಅವ್ರಿಗೇನಾದರೆ ಮಾತೆತ್ತಿದ್ರೆ ಇವರಿಬ್ಬರು ವಿಚಾರ ಬಿಟ್ಬಿಟ್ಟು ಅದಾದಮೇಲೆ ನಮ್ಮನ್ನು ತಗೋತಾರೆ. ಕೃಷ್ಣ ಬೈರೇಗೌಡನೋ, ಚಲುವರಾಯಸ್ವಾಮಿನೋ, ಪ್ರಿಯಾಂಕನೋ, ಹಿಂಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್, ಇದೇನು ಕೆಲಸ ಇಲ್ವಾ? ಕೆಲಸ ಇದ್ದರೆ ಒಂದು 25,000 ದುಡ್ಡು ಕೊಡ್ಸಕ್ಕೆ ಹೇಳ್ರಿ, 25,000 ಕೋಟಿ ದುಡ್ಡು ಕೊಡ್ಸಕ್ಕೆ ಬೆಂಗಳೂರು ಅಭಿವೃದ್ಧಿ ಅಂತಾರಾಷ್ಟ್ರೀಯ ಈಗ ನೋಡ್ರಿ. ಮೇಕೆದಾಟು ವಿಚಾರ ಮಾತಾಡೋರು ಮೊನ್ನೆ ನೋಡಿದ್ದೀರ. ಒಬ್ಬರು ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಘನತೆ ಗೌರವ ತಕ್ಕಂತೆಲ್ಲೇ ಮಾತಾಡಬೇಕಲ್ಲ. ಏನೇನೋ ಮಾತಾಡಿದ್ರೆ ಆಗುತ್ತೇನ್ರಿ? ಈಗ ಹಿಂದೆ ಮಾದಾಯಿ ವಿಚಾರದಲ್ಲಿ ಗೋವಾ BJP ಸರ್ಕಾರ, ಕರ್ನಾಟಕ BJP ಸರ್ಕಾರ, ದೆಹಲಿ BJP ಸರ್ಕಾರ. ಏನಾಯ್ತು ರೀ? ತೀರ್ಮಾನ ಆಯ್ತಾ? ಒಂದೇ ಪಾರ್ಟಿ ಮಾಡ್ಬೋದಾಯ್ತಲ್ಲ, ಒಂದೇ ಟೇಬಲಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದಾಯ್ತಲ್ಲ. ಇವತ್ತು ಬಂದು ಮುಖ್ಯಮಂತ್ರಿಗಳು ಚುನಾವಣೆ ಆಗನಾಗ ನಾನು ಮೋದಿ ಹತ್ರ 5 ನಿಮಿಷಕ್ಕೆ ಆದೇಶ ಕೊಡಿಸ್ತೀನಿ ಅಂತ ಹೇಳಿದ್ರು. ನಿಮ್ಮ ಟಿ ವಿಲ ಇದೆಯಲ್ರಪ್ಪ, ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು. ಈಗ ತಮಿಳ್ನಾಡಿನಲ್ಲಿ ನೀವು ರಾಜಿ ಮಾಡಿ ಕೇಳಿ ನಾವು ಕೊಡಿಸ್ತೀನಿ ಅಂತ ಅಂದರೆ ಇದು ಎಂಥದ್ರಿ? ತಮಿಳ್ನಾಡಿನವ್ರು ತಮಿಳ್ ರಾಜಕಾರಣ ಮಾಡ್ತಾರೆ, ನಮ್ಮವರು ನಮ್ಮ ಕನ್ನಡ ರಾಜಕಾರಣ ಮಾಡ್ತೀವಿ. ಸೊ ನ್ಯಾಷನಲ್ ಲೆವೆಲಲ್ಲಿ ನಾವು ಒಂದಾಗೋದು ಬಿಡೋದು ಬೇರೆ. ಆದರೆ ತಮಿಳ್ನಾಡು ಇದನ್ನು ಬಿಟ್ಬಿಟ್ಟು ನಮ್ಮ ಜೊತೆ ಇರ್ತಾರೆ ಅವರು. ಇವ್ರು ಗೋವಾದವ್ರು ಇವ್ರು ಇರ್ತದಲ್ಲಿದ್ರ ಇವರು ಒಂದೇ ಪಾರ್ಟಿ ಅಂದ ತಕ್ಷಣ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯ ಅವ್ರವ್ರ ಹಿತನ ಅವ್ರು ನೋಡ್ತಾರೆ. ಅದಕ್ಕೂ ಸಂಬಂಧ ಇಲ್ಲ. ಇವ್ರು ಮಾತು ಕೊಟ್ಟಿದ್ದೇನು ಚುನಾವಣೆ ಟೈಮ್ನಲ್ಲಿ, ನಾನು 5 ನಿಮಿಷದಲ್ಲಿ, ಅವಾಗ ಕಂಡೀಷನ್ ಹಾಕಿಲ್ಲ ಅವರು. ತಮಿಳ್ನಾಡಿನಲ್ಲಿ ಇವ್ರು ಒಪ್ಪಿಗೆ ಕೊಡಿಸಿದ್ರೆ ನಾನು ಕೊಡಿಸ್ತೀನಿ ಅಂತ, ಈಗ ತಮಿಳ್ನಾಡಿನಲ್ಲಿ ಒಪ್ಪಿಗೆ ಕೊಡಿಸಿದ್ರೆ ನಾನು ಕೊಡಿಸ್ತೀನಿ ಅಂತ. ಇದು ಗೌರವನ ಅವ್ರಿಗೆ? ತೂಕ ಅನ್ನಿಸುತ್ತಾ? ಅವ್ರ ಮಾತಿಗೆ ಬದ್ಧತೆ ಇದ್ದಾರಾ? ಆಗಿದ್ದರೆ ಹುಬ್ಳಿನಲ್ಲೂ ಇದು ಬೆಳಗಾಂನ ಭಾಗಕ್ಕೆ ಮಾದಾಯಿ ಸಮಸ್ಯೆ ಬಂದಾಗ ಗೋವಾ ಮತ್ತು ದೆಹಲಿ ರಾಜಕಾರಣ BJP ಇತ್ತು, ರಾಜ್ಯದ ರಾಜಕಾರಣ BJP ಇತ್ತು. ಅವಾಗ ಏನು ಮಾಡ್ತಿತ್ತು? ಮಾಡಿ ಇಂಥ ಎಲ್ಲ ಏನು ಯಾರು ಅವ್ರು ಬುದ್ಧಿವಂತರು, ನಾನು ಅವರಷ್ಟು ಬುದ್ಧಿವಂತರಲ್ಲ, ನಾನು ಒಪ್ಕೋತೀನಿ. ಹಂಗಂತ ಅಂದರೆ ನಮಗೆ ಕನಿಷ್ಠ ಜ್ಞಾನನೂ ಇಲ್ಲ ಅಂತ ತಿಳ್ಕೊಂಬಿಟ್ಟು ಮಾತಾಡಿದ್ರೆ ಏನು ಪ್ರಯೋಜನ? ಈಗ ನೀವು ಕುಮಾರಸ್ವಾಮಿ ಅವರಿಗೆ ಇದನ್ನೇ ಒತ್ತಾಯ ಮಾಡ್ತೀರಾ ಸರ್? ನೋಡ್ರಿ, ಕಮಿಟ್ಮೆಂಟ್ ಅವ್ರದ್ದು. ಅವರು MP ಆಗಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಟಿ ವಿಲಿದೆ ಕ್ಲಿಯರಾಗಿ, ನನ್ನ ಗೆಲ್ಲಿಸ್ಕೊಡಿ, ಮೇಕೆದಾಟನ್ನು 5 ನಿಮಿಷದಲ್ಲಿ ಅಪ್ರೂವ್ ಮಾಡಿಸ್ಕೊಡ್ತೀನಿ. ಅದನ್ನು ಮಾಡ್ಸೋಕ್ಕೆ ಹೇಳಿ. ಇಲ್ಲದೆ ಇದ್ದರೆ ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಬಿಟ್ಟರೆ ಅವ್ರು ಹೇಳಿ ಬಿಟ್ಟು ಅವ್ರ ಕೈಲಿ ವಿಫಲರಾಗಿದ್ದಾರೆ ಅಷ್ಟೇ. ಯಾಕೆ ಪಾಪ ಅವ್ರಂಗೆ ಎಲ್ಲರನ್ನೂ ರಾಜೀನಾಮೆ ಕೊಡಿ ಅಂತ ನಮ್ಗೆ ಆ ಥರ ಹುಚ್ಚಿಲ್ರಪ್ಪ. ಯಾವ್ದಾರ ಸರ್ಕಾರ ಬಂದ ತಕ್ಷಣ ನೀವು ಇಳೀರಿ, ನೀವು ರಾಜೀನಾಮೆ ಕೊಡಿ, ಅವ್ರಿಗೆ ಅಷ್ಟೇ ಕೇಳೋದು. ನಮ್ಗೆ ಇರಲಿ ಇನ್ನೂ 4 ವರ್ಷ, ಅವ್ರು ಏನು ನಾವು ಆ ಥರ ಏನು ಬೇಜಾರಿಲ್ಲ ಅವ್ರ ಮೇಲೆ. ಅವ್ರ ಅಧಿಕಾರದಲ್ಲಿದ್ದಾಗ ನಾವು ಖುಷಿ ಪಡ್ತೀವಿ ವಿನ, ನಮ್ಮ ಕಂಡ್ರೆ ಅವ್ರಿಗೆ ಖುಷಿ ಇಲ್ಲ, ನಮಗೇನು ಅವ್ರ ಬಗ್ಗೆ ಬೇಜಾರು.